ಹಾಯ್ ಫ್ರೆಂಡ್ಸ್, ಅಕ್ಟೋಬರ್ 28 ಮತ್ತು 29ರಂದು ಹಾಗೂ ನವೆಂಬರ್ 18ರಿಂದ 25ರವರೆಗೆ ನಡೆದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶ ಇಂದು ಪ್ರಕಟ ಆಗಿದೆ. ಈ ವಿಡಿಯೋದಲ್ಲಿ ರಿಸಲ್ಟ್ನ ಯಾವ ರೀತಿ ನೋಡಬೇಕು, ಒಂದು ಡೆಮೋದೊಂದಿಗೆ ತೋರಿಸಿದ್ದೀನಿ. ನನ್ನ ಸ್ಟೂಡೆಂಟ್ ಒಬ್ಬಂದು ಸ್ಕೋರ್ ಕಾರ್ಡ್ ತೋರಿಸಿದ್ದೀನಿ. ಅದರಿಂದ ನಿಮಗೆ ಬಂದಿರೋ ಮಾರ್ಕ್ಸ್ನ ಅದ್ರ ಜೊತೆ ಕಂಪ್ಯಾರಿಸನ್ ಮಾಡಿಬಿಟ್ಟು ಫಸ್ಟ್ ಪೇಪರ್ 1ಅಲ್ಲಿ ಎಷ್ಟು ಬಂದಿದೆ, ಪೇಪರ್ 2ಅಲ್ಲಿ ಎಷ್ಟು ಬಂದಿದೆ ಅಂತಲೂ ಕೂಡ ನೀವು ಕಂಪ್ಯಾರಿಸನ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಕಟ್ ಆಫ್ ಸ್ಕೋರ್ ಎಷ್ಟಕ್ಕೆ ನಿಲ್ಬೋದು ಅಂತ ನಿಮ್ಗೆ ಬಂದಿರೋ ಈಗ ಮಾರ್ಕ್ಸ್ ಪ್ರಕಾರ ಈ ಕಟ್ ಆಫ್ ಸ್ಕೋರ್ ಎಷ್ಟಕ್ಕೆ ನಿಂತ್ಕೊಂಡ್ರೆ ನಿಮಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಕನ್ಫರ್ಮೇಷನ್ಗೋಸ್ಕರ ಆ ಸ್ಕೋರ್ ಕಾರ್ಡ್ ಕೂಡ ಕೊಟ್ಟಿದ್ದೀನಿ. ಮತ್ತು ಕಟ್ ಆಫ್ ಮಾರ್ಕ್ಸ್ಗಳ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿಯನ್ನು ನೀಡಿದ್ದೀನಿ. ಸೊ ಮೊದಲು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೂ ಇನ್ನು ಮತ್ತಷ್ಟು ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇ ನೀವು ಇತ್ತೀಚಿನ ಸುದ್ದಿಗಳಲ್ಲಿ ನೋಡೋದಾದರೆ ಇಲ್ಲೇ ವಿವಿಧ ಮಂಡಳಿ ಮತ್ತು ನಿಗಮದ ಪರೀಕ್ಷೆ ತಾತ್ಕಾಲಿಕ ಸ್ಕೋರ್ ಪ್ರಕಟಣೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು PDF ಓಪನ್ ಆಗುತ್ತೆ. ಆ PDF ನಲ್ಲೇ ಯಾವ ರೀತಿ ರಿಸಲ್ಟ್ ನೋಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು ಮತ್ತು ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸಂಸ್ಥೆಗಳ ಖಾಲಿ ಇರುವ ಹುದ್ದೆಗಳ ಸಂಬಂಧ 28ರಿಂದ 29 ಅಕ್ಟೋಬರ್ ಹಾಗೂ 18ರಿಂದ 25ರವರೆಗೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶವನ್ನು ಪ್ರಾಧಿಕಾರದ ಅಂದರೆ KE ವೆಬ್ಸೈಟ್ನಲ್ಲಿ ಇಂದು ಪ್ರಕಟಿಸಲಾಗಿದೆ. ಸೊ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ನೀವು ಮೊದಲನೇ ಲಿಂಕ್ ಕೊಟ್ಟಿದ್ದಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಭ್ಯರ್ಥಿಯ ಹೆಸರಿನ ಫಸ್ಟ್ 5 ಲೆಟರ್ಸ್ನ ಮೊದಲು ನಮೂದಿಸಬೇಕಾಗುತ್ತೆ ಮತ್ತು ನಿಮ್ಮ ಜನ್ಮ ದಿನಾಂಕ ಅದನ್ನ ನಮೂದಿಸಿದ ತಕ್ಷಣ ನಿಮಗೆ ಮತ್ತು ನಿಮ್ಮ ಅಪ್ಲಿಕೇಶನ್ ID-ಯನ್ನು ಹಾಕಬೇಕಾಗುತ್ತೆ. ನಂತರ ನಿಮ್ಮ ರಿಸಲ್ಟ್ ನಿಮಗೆ ಸಿಗುತ್ತೆ. ಮತ್ತು ಇಲ್ಲೊಂದು ಇಂಪಾರ್ಟೆಂಟ್ ಪ್ರಕಟಣೆ ಕೊಟ್ಟಿದ್ದಾರೆ. 1ಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ 1ಕ್ಕಿಂತ ಹೆಚ್ಚು ಪ್ರವೇಶ ಪತ್ರ ಬಿಡುಗಡೆಯಾಗಿತ್ತು ಹಾಗೂ ಯಾವುದಾದರೂ ಒಂದು ಪರೀಕ್ಷೆಯ ಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗಿ ಉಳಿದ 2 ಪ್ರವೇಶ ಪತ್ರಗಳನ್ನು ಪರೀಕ್ಷೆ ದಿನದಂದು ಕೊಠಡಿ ಮೇಲ್ವಿಚಾರಕರಿಗೆ ಹಿಂದಿರುಗಿಸಲು ಸೂಚಿಸಲಾಗಿತ್ತು. ಅಂತಹ ಅನೇಕ ವಿದ್ಯಾರ್ಥಿಗಳು ಮೇಲಿನ ಸೂಚನೆಯನ್ನು ಪಾಲಿಸದ ಕಾರಣ ಒಂದು ವೇಳೆ ಅಭ್ಯರ್ಥಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿದ್ದ ಪತ್ರಿಕೆ ವಿವರಗಳ ಪ್ರಕಟವಾಗಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಲಿಂಕ್ ಅಲ್ಲೇ ಅದ್ರ ಕೆಳಗಡೆ ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಯಾವುದೋವರೆ ಒಂದು ಸ್ಕೋರ್ ಕಾರ್ಡಲ್ಲಿ ಯಾವುದಾರೆ ಈಗ ಮೊದಲನೇ ಪೇಪರ್ 1 ಅಥವಾ ಪೇಪರ್ 2ಅಲ್ಲಿ ಯಾವುದಾರೆ ಒಂದು ಸ್ಕೋರ್ ಏನಾರೇ ಮಿಸ್ ಆಗಿತ್ತು ಅಂದರೆ ಅಲ್ಲೇ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೊಟ್ಟಾಗ ಮತ್ತೆ ಇನ್ನೊಂದು ಸ್ವಲ್ಪ ದಿನಗಳು ಬಿಟ್ಟು ಅವರೇ ನಿಮ್ಮ ಸ್ಕೋರ್ ಕಾರ್ಡ್ನ ಅಲ್ಲಿ ಮತ್ತು ಆ ಮಾರ್ಕ್ಸ್ನ ಹಾಕೋಕ್ಕೆ ಮಾಡ್ತಾರೆ. ಸೊ ಕಟ್ ಆಫ್ನ ನೋಡ್ಕೊಂಬರೋದು ಇಲ್ಲಿ ಮೊದಲನೇದು ಒಂದು ಲಿಂಕ್ ಕಾಣಿಸ್ತಿದೆ ನೋಡಿ, KSEDC KFCS ಈ ಮಂಡಳಿಗಳದ್ದು ತಾತ್ಕಾಲಿಕ ಸ್ಕೋರ್ ಲಿಂಕ್ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ID-ನ ಇಲ್ಲಿ ಹಾಕಬೇಕು, ನಮೂದಿಸಬೇಕಾಗುತ್ತೆ. ಮತ್ತು ನಿಮ್ಮ ಅಪ್ಲಿಕೇಶನ್ ನೇಮ್ನ ಇಲ್ಲಿ ನಮೂದಿಸಬೇಕಾಗಿರುತ್ತೆ. ಮತ್ತು ನಿಮ್ಮ ಜನ್ಮ ದಿನಾಂಕನ ಇಲ್ಲಿ ನಮೂದಿಸಬೇಕಾಗುತ್ತೆ. ಮತ್ತು ಇಲ್ಲಿರೋ ಕ್ಯಾಪ್ಚನ್ನ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಫಾರ್ ರಿಜಿಸ್ಟರ್ ಅಪ್ಲಿಕೆಂಟ್ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮಾರ್ಕ್ಸ್ ನಿಮ್ಮ ಸ್ಕೋರ್ ಕಾರ್ಡ್ ನಿಮಗೆ ಕಾಣಿಸುತ್ತೆ. ನಿಮಗೆ ಒಂದು ಡೆಮೋ ಸ್ಕೋರ್ ಕಾರ್ಡ್ ತೋರಿಸ್ತೀನಿ ಅಂತ ಕೊಟ್ಟಿದ್ದೆ ನನ್ನ ಸ್ಟೂಡೆಂಟ್ ಒಬ್ಬಂದು. ಸೊ ಆ ಒಂದು ಅಪ್ಲಿಕೇಶನ್ ನಂಬರ್, ಅಪ್ಲಿಕೆಂಟ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚರ್ ಹೊಡೆದ್ಬಿಟ್ಟು ನಿಮಗೆ ಸ್ಕೋರ್ ಕಾರ್ಡ್ ತೋರಿಸ್ತೀನಿ ನೋಡಿ. ನೀವೇ ನೋಡ್ಬೋದು ಇಲ್ಲಿ ನಾನು ಎಲ್ಲನೂ ಅಪ್ಲಿಕೆಂಟ್ ನೇಮಲ್ಲಿ 5 ಲೆಟರ್ಸ್ ಮಾತ್ರ ಹೊಡೆದಿದ್ದೀನಿ ಮತ್ತು ಕ್ಯಾಪ್ಚನ್ನ ಹೊಡೆದಿದ್ದೀನಿ. ಇಲ್ಲಿ ಲಾಗಿನ್ ಫಾರ್ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಅಂತ ಹೊಡೆದ ತಕ್ಷಣ ಇದೊಂದು ನನ್ನ ಸ್ಟೂಡೆಂಟ್ ಒಬ್ಬಂದು ಸ್ಕೋರ್ ಕಾರ್ಡ್ ನೋಡ್ಬೋದು. KEC 2 ಅಂದರೆ ಪೇಪರ್ 2 ಮಧ್ಯಾಹ್ನ ನಡೆದಿದ್ದ ಪೇಪರಲ್ಲಿ 69.250 ಬಂದಿದೆ. ಮತ್ತು GK 3 ಪೇಪರಲ್ಲಿ 27. ನಿಮ್ದೆಷ್ಟು ಸ್ಕೋರ್ ಬಂದಿದೆ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ವಿದ್ಯಾರ್ಥಿಗಳದ್ದು ಇನ್ನೂ ಸಿಕ್ಕಿಲ್ಲ. ಈಗ ಸಿಕ್ಕಿರೋ ವಿದ್ಯಾರ್ಥಿಗಳಲ್ಲಿ ಇದ್ರದ್ದೊಂದು ನೋಡ್ಬೋದು ನೀವು. ಮತ್ತಷ್ಟು ಸಿಕ್ಕಿದ ತಕ್ಷಣ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈಗ ಕಟ್ ಆಫ್ ಸ್ಕೋರ್ನ ನೋಡೋದಾದರೆ ಎಷ್ಟಕ್ಕೆ ನಿಲ್ಬೋದು ಅಂತ. ಜನರಲ್ ಕ್ಯಾಟಗರಿಗೆ ಕಟ್ ಆಫ್ ಈ ಸತಿ 170ರಿಂದ 180 ನಿರುತ್ತೆ ಹತ್ತತ್ರ. ಇಲ್ಲ 170 ಎಬೋ ಇದ್ದರೆ ನೀವು ಜನರಲ್ ಮೆರಿಟರ್ ಆಗಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು OBC ಕ್ಯಾಟಗರಿ ಆದರೆ ನೀವು 160 to 170 ಅಟ್ಲೀಸ್ಟ್ ಇರಲೇಬೇಕಾಗುತ್ತೆ. 150 ಎಬೋ ಇದ್ದರೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹತ್ತತ್ರ. SC ST ಕ್ಯಾಟಗರಿ ಅವರು ಅಷ್ಟೇ ಅವ್ರಿಗೆ 150 ಎಬೋ 140 ನಿಯರ್ ಇದ್ದರೆ ಸಾಕು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು ST ಕ್ಯಾಟಗರಿ ಅವರು ಅಷ್ಟೇ 130 140 ಎಬೋ ಇದ್ದರೂ ಸಾಕು.
ನಿಮಗೆ ಸಿಗ್ಬೋದು. ಸೊ ಜನರಲ್ ಮೆರಿಟ್ ಅವರು ಮೆಜಾರಿಟಿ ಹಾಕಿರೋದ್ರಿಂದ ಅವರು 170 ಅಬೋ ಇರಲೇಬೇಕಾಗಿರುತ್ತೆ. ಅದು ಈ ಸತಿ ಪೇಪರಲ್ಲಿ ಅಷ್ಟಕ್ಕೆ ನಿಲ್ಬೋದು. ಸೊ ಇದು ಹೋದ ವರ್ಷ ನಿಂತಿದ್ದು, ಈ ಸತಿನೂ ಅಷ್ಟಕ್ಕೆ ನಿಲ್ಬೋದು ಅಂತ ಎಲ್ಲರೂ ಊಹೆ ಮಾಡಿದ್ದಾರೆ. ಸೊ ಈ ಸತಿದು ಅಷ್ಟಕ್ಕೆ ನಿಯರ್ಲಿ ಇಲ್ಲ ಒಂದು 10 ಅಥವಾ 15 ಎಬೋ ಅಥವಾ ಬಿಲೋ ಆಗ್ಬೋದು. ಸೊ ಅಷ್ಟರಲ್ಲೇ ಕಟ್ ಆಫ್ ನಿಲ್ಲುತ್ತೆ, ಅದಕ್ಕಿಂತ ಜಾಸ್ತಿ ಅಂತೂ ಹೋಗೋಕ್ಕಾಗಲ್ಲ. ಸೊ ನಿಮ್ಮ ಸೇಫ್ ಸ್ಕೋರ್ 150 ಎಬೋ ಇದ್ದರೆ ನೀವು ಹೆಂಗೋ ಸಿಗ್ಬೋದು ಅಂತ ಒಂದು ಆಸೆ ಇಟ್ಕೋಬೋದು. 2 ಪೇಪರ್ KEC 2 ಅಂದರೆ ಪೇಪರ್ 2 ಮತ್ತು ಪೇಪರ್ 1 ಎರಡರಿಂದನೂ ಆ್ಯಡ್ ಮಾಡಿದಾಗ ನಿಮ್ದು ಎಷ್ಟು ಬರುತ್ತೆ ಆ ಆಧಾರದ ಮೇಲೆ ಇದು ಮಾಡ್ತಾರೆ. ಬರೀ ಒಂದು ಪೇಪರಿಂದ ಏನು ಡಿಸೈಡ್ ಆಗೋದಿಲ್ಲ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.